ಈ ಜೀವ ನಿನಗಾಗಿ ಮುಂದುವರಿದ ಭಾಗ 87. ಊಟಕ್ಕೆ ಕೂತಾಗ ಬೃಂದ ಅರ್ಜುನನನ್ನು ಮುಟ್ಟಿ ಮುಟ್ಟಿ ಮಾತನಾಡಿಸುತ್ತಿದ್ದಾಗ ಆದ್ಯಳಿಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಅಗಸ್ತ್ಯನಿಗಂತೂ ಅವಳ ಬಿಹೇವಿಯರ್ ಒಂಚೂರು ಇಷ್ಟವಾಗಲಿಲ್ಲ. ಏನು ಹುಡುಗಿನೇ ಏನು, ಮುಟ್ಟಿ ಮುಟ್ಟಿ ಮಾತಾಡಿಸುವಂಥದ್ದು ಏನಿದೆ ಇವಳಿಗೆ, ಒಂಚೂರು ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಅಂತ ಅಂದುಕೊಳ್ಳತೊಡಗಿದನು. ಆದ್ಯ ಕೋಪದಿಂದ ಅರ್ಜುನನನ್ನೇ ನೋಡತೊಡಗಿದಳು. ಇವಳು ಮುಟ್ಟಿ ಮುಟ್ಟಿ ಮಾತಾಡ್ತಾ ಇದ್ರು ಸುಮ್ಮನಿದ್ದೇನೆ ಅಂದ್ರೆ ಇವನ್ಗೆ ಕೂಡ ಖುಷಿ ಆಗ್ತಿದೆ ಅಂತ ಅನ್ಸುತ್ತೆ. ಇವಳಿಗೇನು ದೂರದಲ್ಲಿ ಕೂತು ಮಾತಾಡ್ಸಕ್ಕಾಗಲ್ವಾ? ಆ ಪೇಜಿ ಬಿಟ್ಟಿದ್ದು ಒಳ್ಳೇದೇ ಆಯ್ತು, ಇಲ್ಲ ಅಂದಿದ್ರೆ ಯಾವಾಗ್ಲೂ ಇವನನ್ನು ನೋಡಕ್ಕೆ ಓಡಿ ಬರ್ತಾ ಇದ್ಲು. ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಇವಳನ್ನು ಅಲ್ಲಿಂದ ಎಬ್ಬಿಸ್ಬೇಕು ಅಂತ ಅಂದುಕೊಳ್ಳುತ್ತಿರುವಾಗ ಬೃಂದ ಅಲ್ಲಿಂದ ಎದ್ದು ನೀರು ತರಲು ಹೋದಳು. ಆಗ ಆದ್ಯ ಕೂಡಲೇ ಅಲ್ಲಿಂದ ಎದ್ದು ಅರ್ಜುನನ ಪಕ್ಕ ಕುಳಿತುಕೊಂಡಳು. ಊಟ ಮಾಡುತ್ತಿದ್ದ ಅರ್ಜುನ್ ಒಂದ್ಸಲ ಇವಳನ್ನು ನೋಡಿ ನಸು ನಕ್ಕನು. ಎಲ್ಲ ಸುಟ್ಟು ವಾಸನೆ ಬರ್ತಾ ಇದೆ ಅಂತ ಅರ್ಜುನ್ ಹೇಳಿದಾಗ ಅಗಸ್ತ್ಯ ಆ ಕಡೆ ಈ ಕಡೆ ಮೂಸುತ್ತಾ, ಸುಟ್ಟು ವಾಸನೆನಾ? ನನಗೆ ಬರ್ತಾ ಇಲ್ಲ, ನಿಮ್ಗೇನಾದ್ರೂ ಬರ್ತಾ ಇದೇನು? ಇಲ್ವಲ್ಲ, ನಮ್ಗೆ ಯಾರಿಗೂ ಬರ್ತಾ ಇಲ್ಲ ಅಂತ ಗಗನ್ ಹೇಳಿದನು. ಇದು ಕ್ಯಾಂಟೀನ್ ಅಲ್ವಾ, ಎಲ್ಲೋ ಏನಾದ್ರೂ ಸುಟ್ಟಿರ್ಬೇಕು, ಅದಕ್ಕೆ ಮೋಸ್ಟ್ಲಿ ವಾಸನೆ ಬರ್ತಾ ಇರ್ಬೋದು ಅಂತ ಸನ್ನಿ ಹೇಳಿದಾಗ ಅರ್ಜುನ್ ಹೌದು ಇರ್ಬೋದು ಏನೋ ಅಂತ ಹೇಳಿ ಒಬ್ಬನೇ ಮೆತ್ತಗೆ ನಕ್ಕನು. ಇದನ್ನು ನೋಡಿ ಆದ್ಯ ಕೋಪಗೊಂಡು, ಇವ್ನು ನನ್ಗೇನೆ ಹೇಳ್ತಾ ಇದ್ದಾನೆ, ಇವ್ರಿಗೆಲ್ಲ ಗೊತ್ತಾಗದೇ ಇರ್ಬೋದು, ಆದ್ರೆ ನನಗೆಲ್ಲ ಗೊತ್ತಾಗುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಅಪ್ಪ, ಏನು ಹೊಟ್ಟಿರಿ ಇವಳಿಗೆ, ನನ್ನ ಬೇರೆ ಯಾರ ಜೊತೆ ನೋಡೋಕ್ಕೆ ಇಷ್ಟಪಡಲ್ಲ. ಬೃಂದ ನನ್ನ ಹತ್ರ ಬಂದು ಮಾತನಾಡಿದಾಗೆಲ್ಲ ಉರಿದು ಬೀಳ್ತಾಳೆ, ನೋಡೋಕೆ ಚೆನ್ನಾಗಿದೆ ಅಂತ ಅಂದುಕೊಳ್ಳುತ್ತಿರುವಾಗ ನೀರು ತಗೊಂಡು ಬಂದ ಬೃಂದ, ಅರೆ ನೀನು ಇಲ್ಲಿ ಕೂತೆಯಾ, ನಾನು ಇಲ್ಲಿ ಕೂರ್ಲಿ ಅಂತ ಅವಳು ಹೇಳುತ್ತಾ ಆ ಕಡೆ ಈ ಕಡೆ ನೋಡಿ ಅಗಸ್ತ್ಯನ ಪಕ್ಕ ಕೂರಲು ಬಂದಳು. ಆಗ ಅವನು ಗಗನ್ನನ್ನು ಕರೆದು, ಗಗನ್ ನೀ ಇಲ್ಬಾ ಅಂತ ಹೇಳಿದಾಗ ಅವನು ಅಗಸ್ತ್ಯನ ಪಕ್ಕ ಬಂದು ಕುಳಿತುಕೊಂಡನು. ಅಗಸ್ತ್ಯನನ್ನು ನೋಡಿ ಮುಖ ಊದಿಸಿಕೊಂಡ ಬೃಂದ, ಯಾಕೆ ಇವನು ಈ ರೀತಿ ಬಿಹೇವ್ ಮಾಡ್ತಾನೆ? ಒಳ್ಳೆ ಶತ್ರುಗಳನ್ನು ನೋಡಿದ ಹಾಗೆ ನೋಡ್ತಾನೆ. ನಾನು ಇವನನ್ನು ಪ್ರೀತಿ ಮಾಡೋಣ ಅಂದರೆ ಇವನು ನನಗೆ ತದ್ವಿರುದ್ಧವಾಗಿದ್ದಾನೆ. ಇವನು ಇದೇ ರೀತಿ ವರ್ತಿಸ್ತಾ ಇದ್ದರೆ ನಾನು ಇವನನ್ನು ಹೇಗೆ ಲವ್ ಮಾಡಲಿ ಅಂತ ಅಂದುಕೊಳ್ಳುತ್ತಾ ಖಾಲಿ ಇದ್ದ ಸೀಟಲ್ಲಿ ಕುಳಿತುಕೊಂಡು ಊಟ ಮಾಡತೊಡಗಿದಳು. ಇವರೆಲ್ಲರೂ ಊಟ ಮಾಡುತ್ತಿದ್ದಾಗ ಅಲ್ಲಿಗೆ ಬಂದ ನಿಹಾರಿಕಾ, ಸಾರಿ ಗೈಸ್, ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಆಗಲೇ ಹೋಗಬೇಕಾಯಿತು. ನಿಮ್ದೆಲ್ಲ ಊಟ ಆಯ್ತಾ? ನೀವೆಲ್ಲ ನಾನು ಊಟ ಮಾಡೋ ತನಕ ಕಾಯ್ತೀರಲ್ವಾ? ಹಾಂ ಕಾಯ್ತೀವಿ, ನೀವು ಊಟ ಮಾಡಿ ಅಂತ ಅಗಸ್ತ್ಯ ಹೇಳಿದನು. ಇದನ್ನು ನೋಡಿದ ಬೃಂದ, ಓಹ್ ಇವನಿಗೆ ಮಾತಾಡಲು ಕೂಡ ಬರುತ್ತೆ, ನನ್ನ ನೋಡಿದ್ರೆ ಉರಿದು ಬಿಡ್ತಾನೆ, ಇವಳ ಜೊತೆ ಹೇಗೆ ಮಾತಾಡ್ತಾನೆ ನೋಡು, ಇವಳೊಬ್ಳು ಈಗಲೇ ಬರಬೇಕಾ? MD ಮಗಳು ಅಂತ ಶೋ ಆಫ್ ಮಾಡೋಕ್ಕೆ ಬಂದಿದ್ದಾಳೆ ಹೇಗೆ? ಇವಳನ್ನು ಅಗಸ್ತ್ಯನಿಂದ ದೂರ ಇರಿಸಬೇಕು ಅಂತ ಅಂದುಕೊಳ್ಳುತ್ತಾ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳತೊಡಗಿದಳು. ಊಟ ಹಿಡಿದಿದ್ದ ನಿಹಾರಿಕಾ ನಾನೆಲ್ಲಿ ಕೂರಲಿ ಅಂತ ಕುಳಿತುಕೊಳ್ಳಲು ಜಾಗ ಹುಡುಕುತ್ತಿದ್ದಾಗ ಅಗಸ್ತ್ಯ ಗಗನ್ ಕಡೆ ನೋಡಿದನು. ಆಗ ಗಗನ್, ಅರ್ಥ ಆಯ್ತು ಬಿಡು ಅಂತ ಮೆತ್ತಗೆ ಹೇಳಿ ಅವಳ ಕಡೆ ನೋಡಿ, ನೀವು ಇಲ್ಲಿ ಬನ್ನಿ, ನಾನು ಆ ಕಡೆ ಎಲ್ಲಾದರೂ ಕೂರ್ತೀನಿ. ಅಯ್ಯೋ ಬೇಡ ಬಿಡಿ, ಊಟ ಮಾಡ್ತಾ ಇರುವವರು ನೀವು ಯಾಕೆ ಹೇಳ್ತೀರಾ, ನಾನೇ ಹೋಗಿ ಆ ಕಡೆ ಕೊಡ್ತೀನಿ. ಏನು ಬೇಡ, ನೀವಿಲ್ಲೇ ಬಂದು ಕುತ್ಕೊಳ್ಳಿ ಅಂತ ಹೇಳಿ ಅವನು ಅಲ್ಲಿಂದ ಎದ್ದು ಊಟದ ಪ್ಲೇಟ್ ಹಿಡಿದುಕೊಂಡು ಬೇರೆ ಕಡೆ ಹೋಗಿ ಕುಳಿತುಕೊಂಡನು. ಆಗ ನಿಹಾರಿಕಾ ಅಗಸ್ತ್ಯನ ಪಕ್ಕ ಹೋಗಿ ಕುಳಿತುಕೊಂಡಳು. ಇದನ್ನು ನೋಡಿದ ಬೃಂದಾಳಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ನಾನು ಪಕ್ಕ ಕೂರ್ತೀನಿ ಅಂತ ಹೇಳಿದಾಗ ಅವನನ್ನು ಪಕ್ಕಕ್ಕೆ ಕೂರಿಸ್ಕೊಂಡ, ಈಗ ಇವಳಿಗೋಸ್ಕರ ಅವನನ್ನು ಬೇರೆ ಕಡೆ ಕಳಿಸಿದ. ಏನು ನಡೀತಾ ಇದೆ ಇವರೊಬ್ಬರ ಮಧ್ಯೆ? ಇವಳು ಎಲ್ಲದರಲ್ಲೂ ನನಗೆ ಪೈಪೋಟಿ ಮಾಡ್ತಾಳೆ. MD ಮಗಳಾದ್ರೆ ಏನು, ಆಸ್ತಿ ಅಂತಸ್ತಿಗೆ ಕಂಪೇರ್ ಮಾಡೋಕ್ಕೆ ಹೋದರೆ ಇವಳು ನನಗೆ ಸರಿಸಮಾನವಾಗಿ ಬರಲ್ಲ. ಹೇಗಾದ್ರೂ ಮಾಡಿ ಇವಳನ್ನು ಅಗಸ್ತ್ಯನಿಂದ ದೂರ ಇರಿಸಬೇಕು, ಇಲ್ಲಾಂದ್ರೆ ನನಗೆ ಕಷ್ಟ ಆಗ್ಬಿಡುತ್ತೆ ಅಂತ ಅಂದುಕೊಳ್ಳುತ್ತಾ ನಿಹಾರಿಕಳನ್ನು ದ್ವೇಷದಿಂದ ನೋಡತೊಡಗಿದಳು. ಎಲ್ಲರ ಊಟ ಮುಗಿದಿತ್ತು. ನಿಹಾರಿಕಾ ಕೊನೆಯದಾಗಿ ಬಂದಿದ್ದರಿಂದ ಅವಳ ಊಟ ಇನ್ನೂ ಮುಗಿದಿರಲಿಲ್ಲ. ಎಲ್ಲರೂ ಅವಳಿಗೋಸ್ಕರ ಕಾಯುತ್ತಿದ್ದಾಗ ಬೃಂದಾಳಿಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಬೇಕಂತಲೇ ಅವರೆಲ್ಲರನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದಳು. ಊಟ ಆಯ್ತಲ್ವ, ಬನ್ನಿ ಹೋಗೋಣ. ಬೃಂದ, ನಿಹಾರಿಕಾ ಅವ್ರದ್ದು ಊಟ ಇನ್ನೂ ಆಗಿಲ್ಲಲ್ವಾ
ಅವ್ರದ್ದು ಆಗಲೇ ಆಮೇಲೆ ಹೋಗೋಣ. ನಿನಗೆ ಲೇಟ್ ಆದರೆ ನೀನು ಹೋಗು. ಲಂಚ್ ಟೈಮ್ ಆಗೋಯ್ತಲ್ವಾ, ಅದಕ್ಕೆ ಹೇಳಿದೆ. ಅವರು ಎಷ್ಟು ಹೊತ್ತು ಬಂದರೂ ಪರವಾಗಿಲ್ಲ, ಯಾಕಂದರೆ ಅವರು ಎಮ್ ಡಿ ಮಗಳು. ನಾವು ಯಾರು ಇಲ್ಲಿ ಎಮ್ ಡಿ ಮಕ್ಕಳಲ್ಲ ಅಲ್ವಾ, ಲೇಟ್ ಆದರೆ ಟೀಮ್ ಲೀಡರ್ ಬೈತಾರೆ. ನೀವೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ, ಅದಕ್ಕೆ ನಿಮಗೆ ಇದೆಲ್ಲ ಗೊತ್ತಾಗಲ್ಲ. ನಡೀರಿ ಹೋಗೋಣ, ಇಲ್ಲಾಂದ್ರೆ ಬಯಸ್ಕೊಳ್ಬೇಕಾಗುತ್ತೆ. ಬೃಂದ, ನೀನು ಹೋಗಿರು, ಅವ್ರು ಊಟ ಆದಮೇಲೆ ನಾವು ಬರೋದು. ನೀನು ಟೀಮ್ ಲೀಡರ್ ಬೈದ್ರೊಳಗೆ ನೀನು ಹೊರಡು. ಬೃಂದ ವಿಧಿ ಇಲ್ಲದೆ ಅಲ್ಲಿಂದ ಹೊರಟು ಹೋದಳು. ಛೇ, ಇವಳಿಂದ ನನ್ನನ್ನು ಎಲ್ಲರೂ ನೆಗ್ಲೆಕ್ಟ್ ಮಾಡುವ ಹಾಗೆ ಆಯಿತು. ನಿಹಾರಿಕಾ ನಿಹಾರಿಕಾ ನಿಹಾರಿಕಾ, ಎಲ್ಲರ ಬಾಯಲ್ಲೂ ನಿಹಾರಿಕಾ. ಅದೇನು ಮೂಡಿ ಮಾಡಿದ್ದಾಳೆ ಅಂತ ಎಲ್ಲರೂ ಇವಳು ಹಿಂದೆನೇ ಸುತ್ತಾರೆ. ನನಗಂತೂ ಇವಳನ್ನು ಕಂಡ್ರೇನಾಗಲ್ಲ. ಹೇಗಾದರೂ ಮಾಡಿ ನಾನು ಅಗಸ್ತ್ಯನಿಗೆ ಹತ್ತಿರ ಆಗಬೇಕು, ಆಗಲೇ ಇವಳು ಅವರಿಂದ ದೂರ ಆಗೋದು ಅಂತ ಅಂದುಕೊಳ್ಳುತ್ತಾ ಹೋಗತೊಡಗಿದಳು. ನಿಹಾರಿಕಾಳ ಊಟ ಆದ ಮೇಲೆ ಎಲ್ಲರೂ ತಮ್ಮ ತಮ್ಮ ಕೆಲಸದ ಜಾಗಕ್ಕೆ ಹೋದರು. ಅಗಸ್ತ್ಯ ಮಾತ್ರ ಉತ್ತಮ್ ಅವರ ಚೇಂಬರ್ಗೆ ಹೋದನು. ಅವನನ್ನು ನೋಡಿದವರು, ಕೂತ್ಕೋ ಅಗಸ್ತ್ಯ. ಅಂಕಲ್, ಏನಾದರೂ ಕೆಲಸ ಇದೆಯಾ? ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಅದಕ್ಕೆ ಕರೆಸಿರೋದು. ಆಗ ನಿಮ್ಮ ಮೇಲೆ ಕೂಗಾಡ್ತಾ ಇದ್ಲಲ್ವಾ, ಅವಳೇ ಅಲ್ವಾ ನೀನು ಹೇಳಿದ ಸಿಮ್ರನಿನ ಮೇಡಮ್? ಹೌದು ಅಂಕಲ್, ಅವಳೇ. ನೀವು ತಲೆ ಕೆಡಿಸ್ಕೋಬೇಡಿ, ಅವಳು ಶ್ರೀಮಂತಿಗೆ ಮದ ಏರಿರುವ ಸೈಕೋ. ನಿನಗೆ ಹೇಗೆ ಗೊತ್ತು? ಅವಳು ನಿಮಗೆ ಪರಿಚಯನಾ? ಹೌದು ಅಂಕಲ್, ನಾನು ಅವಳು MBA ಒಂದೇ ಕಾಲೇಜಲ್ಲಿ ಮಾಡಿರೋದು ಅಂತ ಹೇಳುತ್ತಾ ಹಿಂದೆ ನಡೆದಿದ್ದ ಘಟನೆಯನ್ನು ಅವರಿಗೆ ವಿವರಿಸತೊಡಗಿದನು. ವಿಷಯ ತಿಳಿದ ಅವರು, ನಿನ್ನ ಲೈಫಲ್ಲಿ ಇಷ್ಟೊಂದು ಘಟನೆಗಳು ನಡೆದು ಹೋಗಿದೆ ಅಗಸ್ತ್ಯ, ನಂಬಕ್ಕೇನಾಗ್ತಾ ಇಲ್ಲ. ಆ ಹುಡುಗಿ ಅಷ್ಟೊಂದು ನಿರ್ದಯನಾ? ಅವಳ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕೆ ನಾನು PA ವಿಶಾಲ್ಗೆ ಹೇಳಿದ್ದೇನೆ. ಅವನು ಇನ್ನೇನು ಬರ್ಬೋದು. ಅಂಕಲ್, ಅವಳ ಬಗ್ಗೆ ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕಿದೆ? ಅವಳ ಬಗ್ಗೆ ಆಲ್ರೆಡಿ ನನಗೆ ಗೊತ್ತಲ್ವಾ. ಸಿಮ್ರನ್ ನಿನ್ನ ಅಜ್ಜಿ ಕಡೆಯವಳು. ಸಿಮ್ರನಿನ ಮೇಡಮ್ ಅಂದರೆ ಆ ಹುಡುಗಿ ಕೂಡ ನಿನ್ನ ಅಜ್ಜಿ ಕಡೆಯವಳು ಯಾಕೆ ಆಗಿರಬಾರ್ದು? ಇವರೆಲ್ಲ ಒಂದೇ ಗ್ರೂಪಿನವರಂತ ನನಗೆ ಯಾಕೋ ಡೌಟು. ಏನೋ ದೊಡ್ಡ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಅದೇನೋ ಅಂತ ಮೊದಲು ಕಂಡುಹಿಡಿಬೇಕು. ನಿಮ್ಮ ಜಾಗಕ್ಕೆ ಬೇರೆ ಯಾರನ್ನಾದರೂ ತಂದು ಕೂರಿಸೋಕ್ಕೆ ಟ್ರೈ ಮಾಡ್ತಾ ಇರಬೇಕು. ಅದೇನೇ ಆಗಿರಲಿ, ಅದನ್ನು ಮೊದಲು ನಾವು ಕಂಡುಹಿಡಬೇಕು ಅಂತ ಹೇಳುತ್ತಿರುವಾಗಲೇ ಅವರ PA ವಿಶಾಲ್ ಅವರ ಕೇಬಿನ್ಗೆ ಬಂದನು. ಹೇಳು ವಿಶಾಲ್, ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಹೌದು ಸರ್, ಅವಳ ಬಗ್ಗೆ, ಅವಳ ಅಪ್ಪನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಕ್ತು. ಅವಳ ಅಪ್ಪನ ಬಗ್ಗೆನಾ? ಏನು ಗೊತ್ತಾಯಿತು, ಬೇಗ ಹೇಳು. ಸರ್, ಅವಳ ಹೆಸರು ನೇಹಾ ಅಂತ. ಕಂಪ್ನಿಗೆ ಜಾಯ್ನ್ ಆಗಿ 1.5 ತಿಂಗಳಾಗಿದೆ. ಅವಳು ಜಾಯ್ನ್ ಆದಾಗಲೇ ಅವಳ ಅಪ್ಪ ಕೂಡ ಇದೇ ಕಂಪ್ನಿಗೆ ಜಾಯ್ನ್ ಆಗಿರೋದು. ಅವಳ ಅಪ್ಪ ಕೂಡ ಇದೇ ಕಂಪ್ನಿಯಲ್ಲಿದ್ದಾರಾ? ಯಾರವರು? ಸರ್, ಅದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೊಸದಾಗಿ ಮ್ಯಾನೇಜರ್ ಅಪಾಯಿಂಟ್ ಆದ್ರಲ್ವಾ, ದಾಮೋದರ್, ಅವರೇ ನೇಹಾಳ ಅಪ್ಪ. ಇನ್ನೊಂದು ವಿಷಯ ಸರ್, ಇವರಿಬ್ಬರು ರಿಷಿ ಸರ್ನ ರೆಕಮೆಂಡೇಶನಿಂದ ಬಂದಿರೋದು. ಓ ಹೌದಾ, ವಿಷಯ ಇದಾ? ಎಲ್ಲ ಇವರ ಕಡೆಯವರನ್ನು ಆಫೀಸಿಗೆ ಸೇರಿಸ್ತಾ ಇದ್ದಾರೆ ಅಂದರೆ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾ ಇರಬೇಕು. ಅಗಸ್ತ್ಯ, ಆ ಹುಡುಗಿ ಕಂಪ್ನಿಯ CEO ಮದುವೆ ಆಗೋಳು ಅಂತ ಹೇಳ್ತಾ ಇದ್ದಿದ್ದಲ್ವಾ? ಹೌದು ಅಂಕಲ್, ಮಾತು ಎತ್ತಿದ್ರೆ ಕಂಪ್ನಿಯ CEO ಮದುವೆ ಆಗೋಳು ಅಂತ ಹೇಳ್ತಾಳೆ. ಕಂಪನಿಯ ಮುಂದಿನ CEO ಯಾರು ಅಂತ ಇದುವರೆಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅಂಥದ್ರಲ್ಲಿ ಇವಳು ಹೇಗೆ ಆ ರೀತಿ ಹೇಳ್ತಾ ಇದ್ದಾಳೆ? ಅಭಿಷೇಕ್ ಸರ್ ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡು ಇವರೆಲ್ಲರೂ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸರ್, ಅಭಿಷೇಕ್ ಸರ್ ಯಾರು ಸರ್? ಅವ್ರು ಸತ್ತಿಲ್ವಾ? ತನ್ನ PA ಮಾತು ಕೇಳಿ ಶಾಕ್ ಆದವರು, ಅಭಿಷೇಕ್ ಸರ್ ಕಂಪ್ನಿಯ ಓನರ್ ಆಗಿದ್ದವರು. ಅವರು 24 ವರ್ಷದಿಂದ ಕಾರು ಆಕ್ಸಿಡೆಂಟಲ್ಲಿ ತೀರ್ ಹೋಗಿದ್ದಾರೆ. ಅವ್ರು ತೀರ್ ಹೋಗಿದ್ದಾರಲ್ವಾ, ಅದಕ್ಕೆ ಇವರೆಲ್ಲ ಸೇರಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ವಿಶಾಲ್, ನೀನೊಂದು ಕೆಲಸ ಮಾಡು. ಈ ರಿಷಿ ಮತ್ತೆ ಆ ಅಪ್ಪ ಮಗಳ ಮೇಲೆ ನೀನೊಂದು ಕಣ್ಣಿಡು. ಈಗ ನೀನು ಹೋಗು, ನನಗೆ ಅಗಸ್ತ್ಯನ ಜೊತೆ ಸ್ವಲ್ಪ ಮಾತಾಡೋಕ್ಕಿದೆ. ಓಕೆ ಸರ್ ಅಂತ ಹೇಳಿದ ಅವರ PA ಅಲ್ಲಿಂದ ಹೊರ ನಡೆದರು. ಆಗ ಅಗಸ್ತ್ಯನನ್ನು ನೋಡಿದ ಉತ್ತಮ್ರವರು, ಸಾರಿ ಅಗಸ್ತ್ಯ, ಅವನಿಗೆ ವಿಷಯ ಗೊತ್ತಾಗಬಾರ್ದು ಅಂತ ಅಭಿಷೇಕ್ ಸರ್ ಸತ್ತೋಗಿದ್ದಾರೆ ಅಂತ ಸುಳ್ಳು ಹೇಳಿದೆ. ಇದರಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ಐ ಆಮ್ ಸೋ ಸಾರಿ. ಅವನಿದ್ದ ವಿಷಯ ನನಗೆ ತಲೆಗೇನೆ ಹೋಗಿಲ್ಲ. ಅವನೇನಾದರೂ ಮಧ್ಯದಲ್ಲಿ ಮಾತಾಡಿರಲಿಲ್ಲ ಅಂದರೆ ಅವನಿಗೆಲ್ಲ ವಿಷಯ ಗೊತ್ತಾಗ್ಬಿಡ್ತಾ ಇತ್ತು. ಪರವಾಗಿಲ್ಲ ಅಂಕಲ್, ನೀವು ಬೇಕಂತೆಲ್ಲ ಮಾಡಿರೋದಲ್ಲ ಅಲ್ವಾ? ಅಂಕಲ್, ಅವ್ರ ಪ್ಲ್ಯಾನ್ ಏನಿರ್ಬೋದು? ಅವ್ರಿಗೆ ನೀವೆಲ್ಲ ಬದುಕಿರೋದು ಇನ್ನೂ ಗೊತ್ತಿಲ್ಲ, ಗೊತ್ತಾಗೋದು ಕೂಡ ಬೇಡ.
ನಿನ್ನ ಅಪ್ಪ ಅಮ್ಮ ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳಕ್ಕೆ ಹೊರಟಿದ್ದಾರೆ. ನೀವು ಏನು ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಅಂಕಲ್. ಅಂದರೆ ಅಭಿಷೇಕ್ ಸರ್ ಮಗ ಅಂತ ಯಾರನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಆಗ ಆಸ್ತಿ ಎಲ್ಲ ಟ್ರಸ್ಟಿಗೆ ಸೇರೋದು ಇವರ ಹೆಸರಿಗೆ ಸೇರುತ್ತಲ್ವಾ, ಅದಕ್ಕೋಸ್ಕರ ದೊಡ್ಡದಾಗಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮಾಡಲಿ ಏನು ಬೇಕಾದ್ರೂ ಮಾಡಲಿ, ಆದರೆ ನೀವು ಮಾತ್ರ ಏನು ಗೊತ್ತಿಲ್ಲದಂತೆ ಇರಬೇಕು. ರಿಷಿಯ ಕಣ್ಣಿಗೆ ಕಾಣಿಸ್ಕೋಬೇಡ. ಅವನ ಕಣ್ಣಿಗೆ ಬಿದ್ದರೂ ಅವನ ಎದುರು ಜಾಸ್ತಿ ಹೊತ್ತು ನಿಲ್ಬೇಡ. ಆಮೇಲೆ ಇನ್ನೊಂದು ವಿಷಯ, ನಾನು 1 ವಾರ ಇರಲ್ಲ, ಬಿಸ್ನೆಸ್ ವಿಷಯವಾಗಿ ಸಿಂಗಾಪುರ್ಗೆ ಹೋಗ್ತಾ ಇದ್ದೀನಿ. ನೀವೆಲ್ಲ ಹುಷಾರಾಗಿರಿ. ಶತ್ರುಗಳಿಂದ ದೂರ ಇದ್ದರೆ ತುಂಬ ಒಳ್ಳೆಯದು. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದಂತೆ PA ನೋಡ್ಕೋತಾನೆ. ಈಗ ನೀನು ಹೊರಡು ಅಗಸ್ತ್ಯ, ನಾವು ಜಾಸ್ತಿ ಹೊತ್ತು ಜೊತೆಗಿದ್ರೆ ಯಾರಿಗಾದ್ರೂ ಡೌಟ್ ಬರ್ಬೋದು. ಆಯ್ತು ಅಂಕಲ್ ಅಂತ ಹೇಳಿದ ಅವನು ಅವರ ಕ್ಯಾಬಿನಿಂದ ಹೊರ ಬರತೊಡಗಿದನು. ಆಗ ಎದುರುಗಡೆಯಿಂದ ಬರೆದಿದ್ದ ರಿಷಿ ಅವರು ಇವನು ಬರುವುದು ಗೊತ್ತಾಗದೆ ಇವನಿಗೆ ಡಿಕ್ಕಿ ಹೊಡೆದರು. ಇವನು ಸಾರಿ ಗೊತ್ತಾಗದೆ ಡ್ಯಾಶ್ ಹೊಡೆದ್ಬಿಟ್ಟೆ ಅಂತ ಹೇಳಿ ಅವರ ಮುಖ ನೋಡಿದನು. ಅವರ ಮುಖ ನೋಡಿದ ಅವನು, ಇವ್ ನನ್ನ ದೊಡ್ಡಪ್ಪ ಅಲ್ವಾ, ಇವರಿಂದ ಬೇಗ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಬೇಗನೆ ಹೊರಡಲು ಅನುವಾದನು. 1 ಹೆಜ್ಜೆ ಮುಂದೆ ಇಟ್ಟ ಅವನನ್ನು ರಿಷಿ ಅವರು ತಡೆದು, ನಿಂತ್ಕೋ ಅಂತ ಹೇಳಿ ಅವನ ಮುಂದೆ ಬಂದು ನಿಂತುಕೊಂಡರು. ಅಗಸ್ತ್ಯನಿಗೆ ಸಿಕ್ಕಿ ಹಾಕಿಕೊಂಡು ಬಿಟ್ಟೆ ಅಂತ ಭಯವಾಗತೊಡಗಿತು. ಅದನ್ನು ನೋಡಿದ ರಿಷಿ ಅವರು, ನಿನ್ನ ನೋಡಿದ್ರೆ ಯಾರನ್ನೋ ನೋಡಿದಾಗ ಆಗ್ತಾ ಇದೆ ಅಲ್ವಾ ಸರ್, ನಾನು ಹೊಸದಾಗಿ ಕಂಪ್ನಿಗೆ ಅಪಾಯಿಂಟ್ ಆಗಿರೋದು. ನಾನು ನೀವು ಈ ಮೊದಲು ನೋಡಿರಕ್ಕಿಲ್ಲ, ಯಾಕಂದರೆ ನನ್ನ ಊರಿದ್ದಲ್ಲ, ನಾನು ಆಂಧ್ರದವನು. ಒಂದೇ ಥರ ಇರುವವರು 7 ಜನ ಇರ್ತಾರಂತೆ, ಹಾಗಾಗಿ ನಿಮ್ಮವರಲ್ಲಿ ಯಾರಾದರೂ ನನ್ನ ಥರ ಇರ್ಬೋದು. ನಾನು ಬರ್ತೀನಿ ಸರ್, ಕೆಲಸ ಇದೆ ಅಂತ ಹೇಳಿ ಅವನು ಕೂಡಲೇ ಅಲ್ಲಿಂದ ಹೊರಟು ಹೋದನು. ಅವನು ಹೋಗುವುದನ್ನೇ ನೋಡಿದ ರಿಷಿ ಅವರು, ಯಾರನ್ನು ನೋಡಿದ್ರೆ ಇವನು ನೋಡಿದಾಗೆ ಆಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇವನು ಹೇಳಿದಾಗೆ 7 ಜನ ಒಂದೇ ಥರ ಇರ್ಬೋದು, ಆದರೆ ಇವನು ಯಾರ ಥರ ಇದ್ದಾನೆ? ನಾನೀಗ ಇವನ ಕಡೆ ಫೋಕಸ್ ಮಾಡೋದನ್ನು ಬಿಟ್ಟು ನನ್ನ ಗೋಲ್ ಕಡೆ ಫೋಕಸ್ ಮಾಡಬೇಕು ಅಂತ ಅಂದುಕೊಂಡು ಅಲ್ಲಿಂದ ಹೋದರು. ಇತ್ತ ಶ್ರವಣ್ ಎಲ್ಲರಿಗೂ ಟ್ರೈನಿಂಗ್ ಕೊಡುತ್ತಿದ್ದಾಗ ಅವನ ದೃಷ್ಟಿ ಆದ್ಯಾಳ ಕಡೆ ಹೋಯಿತು. ಬೇಕಂತಲೇ ಆದ್ಯಾಳ ಹತ್ತಿರ ಹೋದ ಅವನು ಅವಳಿಗೆ ತಾಗಿಕೊಂಡೇ ನಿಂತು ಮಾನಿಟರ್ ಹತ್ತಿರ ಕೈ ಇಟ್ಟು ಅವಳಿಗೆ ಹೇಳಿಕೊಡತೊಡಗಿದನು. ಅವನು ಆ ಥರ ಆದ್ಯಾಳಿಗೆ ತಾಗಿಕೊಂಡು ನಿಂತಿರುವುದು ಅವಳಿಗೆ ಒಂಚೂರು ಇಷ್ಟವಾಗುತ್ತಿರಲಿಲ್ಲ. ಸೈಡಿಗೆ ಜರುಗತೊಡಗಿದಳು. ಆದರೂ ಅವನು ಅವಳ ಪಕ್ಕ ಬಂದು ಅವಳಿಗೆ ತಾಗಿಕೊಂಡೇ ಹೇಳಿಕೊಡತೊಡಗಿದನು. ಇದನ್ನು ನೋಡಿದ ಅರ್ಜುನ್ ತನ್ನ ಸೀಟಿನಿಂದ ಎದ್ದು ಇನ್ನೇನು ಅವನ ಹತ್ತಿರ ಬರಬೇಕು, ಅಷ್ಟರಲ್ಲಿ ಕತೆ ಮುಂದುವರಿಯುವುದು. ಅರ್ಜುನ್ ಚೇರಿನಿಂದ ಎದ್ದು ಹೋಗುವಷ್ಟರಲ್ಲಿ ಏನಾಯಿತು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.